ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಇನ್ನು ಮೊದಲನೇದಾಗಿ ಎನ್ ವಿನಾಯಕ ಅಂತ ಹೊಸ ಡೈರೆಕ್ಟರ್ ಎಂಟ್ರಿ ಕೊಡ್ತಾ ಇದಾರೆ ಕನ್ನಡ ಇಂಡಸ್ಟ್ರಿಗೆ. ಫುಲ್ ಮೀನ್ಸ್ ಅನ್ನೋ ಒಂದು ಹೊಸ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ ವಿನಾಯಕನ್ ಅವರು. ಇನ್ನು ಈ ಸಿನಿಮಾದಲ್ಲಿ ಲಿಖಿತ್ ಶೆಟ್ಟಿ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಜೊತೆಗೆ ಮೂವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನವೆಂಬರ್ 21ನೇ ತಾರೀಕು ಎಂಟೈರ್ ಕರ್ನಾಟಕ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ 2-3 ವೀಕ್ಸ್ ಅಲ್ಲಿ ರಿಲೀಸ್ ಆಗಿರುವಂತ ಎಲ್ಲಾ ಮೂವಿ ಔಟ್ ಆಫ್ ಕಲೆಕ್ಷನ್ ಹೋಗ್ಬಿಟ್ಟು ಗಣಪತಿ ಕಲೆಕ್ಷನ್ ಮಾಡೋ ತರ ಜೋರಾಗಿ ಮಾಡ್ತಾವ್ರೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ನಮ್ಮ ಕನ್ನಡ ಸಿನಿಮಾ ಸೂ ಫ್ರಮ್ ಸೋ. ಈ ಸಿನಿಮಾ ಜಸ್ಟ್ 5 ರಿಂದ 6 ಕೋಟಿ ಒಳಗಡೆ ಆಗಿರುವಂತ ಸಿನಿಮಾ. ಇದು 100+ ಕ್ರೋರ್ ನ ಕಲೆಕ್ಷನ್ ಮಾಡ್ಬಿಟ್ಟಿದೆ. 100 ಕೋಟಿ ಮೇಲೆ ಹುಡುಗಾಟ ಅಲ್ಲ ಇದು. ಇದಕ್ಕೆಲ್ಲ ಕಾರಣ ಬೇಸ್ ಆಗಿರುವಂತದ್ದು ಸ್ಟೋರಿ ಲೈನ್. ಸೆಕೆಂಡ್ ಒನ್ ಕ್ಯಾಮ್ರಾ ವರ್ಕ್. ಥರ್ಡ್ ಒನ್ ಡೈರೆಕ್ಷನ್. ಕ್ಯಾಮ್ರಾ ಆಂಗಲ್ ಹಿಂಗೆ ಹೋಗ್ಬೇಕು, ಹಿಂಗೆ ಶೂಟ್ ಮಾಡ್ಬೇಕು, ಇದೇ ರೀತಿ ಇರ್ಬೇಕು ಅಂತ ಡೈರೆಕ್ಷನ್ ತೋರಿಸುವಂತ ಡೈರೆಕ್ಟರ್. ಇನ್ನ ಫೋರ್ತ್ ಒನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಇಷ್ಟನ್ನು ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಉಳ್ಕೊಳ್ಳೋದೆ ಎಡಿಟಿಂಗ್. ಇವರೆಲ್ಲ ಸೇರ್ಕೊಂಡು ಒಟ್ಟಿಗೆ ಹಾರ್ಡ್ ವರ್ಕ್ ಮಾಡಿ ಈ ರೀತಿ ಒಂದು ನ್ಯಾಚುರಲ್ ಆಗಿರುವಂತ ಒಂದು ಸಿನಿಮಾನ ಕೊಟ್ಟು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ನಿಲ್ಸಿದ್ದಾರೆ. ಇವಾಗ ಇದು ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಇದ್ರ ಜೊತೆಗೆ ಈ ಸಿನಿಮಾನ ತೆಲುಗು, ತಮಿಳು, ಮಲಯಾಳಂ ಈ 3 ಭಾಷೆಗಳಲ್ಲೂ ಕೂಡ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ ಸೂ ಫ್ರಮ್ ಸೋ. ಪ್ಲಸ್ ಒಂದೇ ಒಂದು ಲ್ಯಾಂಗ್ವೇಜ್ ಇನ್ನೂ ರಿಲೀಸ್ ಆಗಿಲ್ಲ, ಹಿಂದಿಲಿ. ರೀಸೆಂಟ್ ಆಗಿ ಅಜಯ್ ದೇವಗನ್ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತುಕತೆನೂ ಕೂಡ ಮಾಡಿದ್ದಾರೆ, ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ. ಮೂವಿನ ಸೂಪರ್ ಆಗಿ ಮಾಡಿದಾರೆ ಅಂತ. ಬಹುಶಃ ಅಜಯ್ ದೇವಗನ್ ಅವರ ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಆ ಪ್ರೊಡಕ್ಷನ್ ಹೌಸ್ ಇಂದ ಇವ್ರು ಏನಾದ್ರು ರಿಲೀಸ್ ಮಾಡಬಹುದು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಅಂತ ಗಾಸಿಪ್ ಗಳಿದಾವೆ. ಇನ್ನ ರಜನಿಕಾಂತ್ ಕೂಲಿ ಸಿನಿಮಾ ಬಂತು ಈ ವಾರ. ಫಸ್ಟ್ ಡೇ ಈ ಸಿನಿಮಾ ಕಲೆಕ್ಷನ್ ಮಾಡಿರೋದು 151 ಕೋಟಿ. ಗುಡ್ ಓಪನಿಂಗ್ ಫಾರ್ ರಜನಿಕಾಂತ್. ಇನ್ನು ಇವತ್ತಿಗೆ ಈ ಸಿನಿಮಾ ರಿಲೀಸ್ ಆಗಿ 4ನೇ ದಿನ ಆಗುತ್ತೆ. 3 ದಿನದ್ದು ಅಫಿಷಿಯಲ್ ಕಲೆಕ್ಷನ್ ರಿಪೋರ್ಟ್ ಸಿಗದೆ ಇದ್ರು ಕೂಡ ರೂಮರ್ಸ್ ಪ್ರಕಾರ ಈ ಸಿನಿಮಾ ಇವಾಗ 300 ಕೋಟಿ ಪ್ಲಸ್ ಮೇಲೆ ಕಲೆಕ್ಷನ್ ಮಾಡಿದೆ ಅಂತ ಇನ್ಫಾರ್ಮೇಶನ್ ಇದೆ. ಜಸ್ಟ್ ರೂಮರ್ ಅಷ್ಟೇನೆ. ಇನ್ನು ರಿತಿಕ್ ರೋಷನ್ ಅವ್ರದ್ದು ವಾರ್ 2 ಕಡೆ ಬರೋದಾದ್ರೆ ಈ ಸಿನಿಮಾ ಓಪನಿಂಗ್ ಡೇ ಅಂದ್ರೆ ಫಸ್ಟ್ ಡೇನ 80 ಕೋಟಿನ ಕಲೆಕ್ಷನ್ ಮಾಡಿತ್ತು ಅಫಿಷಿಯಲ್ ಆಗಿ. ಈ ಸಿನಿಮಾನು ಕೂಡ ರಿಲೀಸ್ ಆಗಿ ಇವತ್ತಿಗೆ 4ನೇ ದಿನ ಆಗ್ತಾ ಇದೆ. ಇದನ್ನ 3ನೇ ದಿನಕ್ಕೆ ಕನ್ಸಿಡರ್ ಮಾಡ್ಕೊಂಡ್ರೆ ಟೋಟಲ್ ಆಗಿ 280 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದೆ ಅಂತ ಇನ್ಫಾರ್ಮೇಶನ್ ಇದೆ. ಇನ್ನು ಡಾಲಿ ಧನಂಜಯ ಅವರ ಹೊಸ ಸಿನಿಮಾದ ಫಸ್ಟ್ ಲುಕ್ ನ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ ಅಲಗಲಿ. ಈ ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅವ್ರು ಮಾಡ್ಬೇಕಾಗಿತ್ತು. 80 ಕೋಟಿ ಬಜೆಟ್ ಅಲ್ಲಿ ಆಗ್ತಾ ಇರುವಂತ ಸಿನಿಮಾ ಇದು. ಅವ್ರನ್ನ ಕ್ಯಾನ್ಸಲ್ ಮಾಡಿ ಡಾಲಿ ಧನಂಜಯ ಅವ್ರನ್ನ ಹಾಕೊಂಡಿದ್ದಾರೆ. ಈಗ ಈ ಸಿನಿಮಾದಲ್ಲಿ ಫಸ್ಟ್ ಲುಕ್ ಜೊತೆಗೆ ಸಣ್ಣದಾಗಿ ಗ್ಲಿಮ್ಸ್ ನು ಕೂಡ ಬಿಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನೆಕ್ಸ್ಟ್ ಲೆವೆಲ್ ಇಮ್ಮಡಿ ಪುಲಕೇಶಿ ಮೇಲೆ ಆಗ್ತಾ ಇರುವಂತ ಸಿನಿಮಾ ಇದು ಅಂತ ಇನ್ಫಾರ್ಮೇಶನ್ ಇದೆ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಸುಕೇಶ್ ನಾಯಕ್ ಅವರು. ಜೊತೆಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇರೋದು ಸಪ್ತಮಿ ಗೌಡ. ಇನ್ನು ದರ್ಶನ್ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ಎಲ್ಲ ಫುಲ್ ಆಗಿ ಕಂಪ್ಲೀಟ್ ಆಗ್ತಿದಾಗೇನೆ ಒಳಗಡೆ ಔಟ್ ಆದ್ರು. ಸಮಥಿಂಗ್ ಇಲ್ಲೇನೋ ಮಿಸ್ಟೀರಿಯಸ್ ಆಗಿರೋದಂತೂ ಡೌಟ್. ಪ್ರೆಸೆಂಟ್ ಇವಾಗ ಈ ಸಿನಿಮಾಗೆ ದುಡ್ಡು ಹಾಕಿರುವಂತ ಪ್ರಕಾಶ್ ಅವರು ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಜೊತೆಗೆ ಹೇಳ್ತಾ ಇದಾರೆ ಈ ಸಿನಿಮಾ ಈ ವರ್ಷ ಅಂತೂ ರಿಲೀಸ್ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ಏನಾಗುತ್ತೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ. ರೂಮರ್ಸ್ ದೊಡ್ಡದಾಗಿ ಬೇರೆ ರೀತಿ ಓಡಾಡ್ತಾ ಇದಾವೆ. ಅದು ಅಲ್ಲದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ಬೇಕಾಗಿತ್ತು ಆಗಸ್ಟ್ 15ನೇ ತಾರೀಕಿಗೆ. ಅದು ಕೂಡ ರಿಲೀಸ್ ಆಗ್ಲಿಲ್ಲ. ಅವತ್ತೇ ಅವರು ಅಂಧಾರ ಆಗ್ಬಿಟ್ರು. ಅದಕ್ಕೋಸ್ಕರ ಸದ್ಯಕ್ಕೆ ಈ ಸಿನಿಮಾದ ಸ್ಟೇಟಸ್ ಇಲ್ಲಿವರೆಗೂ ಬಂದ್ ನಿಂತಿದೆ. ನೆಕ್ಸ್ಟ್ ಮುಂದೆ ಏನಾಗುತ್ತೋ ಅನ್ನೋದು ಅವ್ರಿಗೆ ಗೊತ್ತು. ಇನ್ನ ಬ್ಲಾಕ್ ಗೊಬ್ಬರ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡ್ತಾರಂತ ಲ್ಯಾಂಡ್ ಲಾರ್ಡ್ ಈ ಸಿನಿಮಾದಲ್ಲಿ ಹೊಸ ಒಬ್ಬ ಟೀನೇಜ್ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ. ಡೇರ್ ಡೆವಿಲ್ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದಂತ ಶಿಶಿರ್ ಇವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ದುನಿಯಾ ವಿಜಯ್ ಅವರ ಆಪೋಸಿಟ್ ಅಲ್ಲಂತೆ. ಅಂದ್ರೆ ವಿಲ್ಲನ್ ಅಥವಾ ಬೇರೆ ಯಾವ್ದಾದ್ರು ಸಸ್ಪೆನ್ಸ್ ಕ್ಯಾರೆಕ್ಟರ್ ಅನ್ನೋದು ಇನ್ನೂ ರಿವೀಲ್ಡ್ ಆಗಿಲ್ಲ. ಬಟ್ ದುನಿಯಾ ವಿಜಯ್ ಅವರ ಆಪೋಸಿಟ್ ಅಲ್ಲಿ ಇರ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇನ್ನ ತಮಿಳ್ ಆಕ್ಟರ್ ಅಜಿತ್ ಕುಮಾರ್ ಅವರ 64ನೇ ಸಿನಿಮಾ ಅದಿಕ್ ರವಿಚಂದ್ರನ್ ಅವರೇ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಎಲ್ಲಾ ಕಡೆ ಪೋಸ್ಟ್ ಬಂದ್ಬಿಟ್ಟಿದೆ. ಮೊದ್ಲು ಇನ್ಫಾರ್ಮೇಶನ್ ಇತ್ತು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಶ್ಮಿಕಾ ಮಂಡಣ್ಣ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ. ಅವ್ರನ್ನ ಕಿತ್ತೆಸ್ಬಿಟ್ಟು ಶ್ರೀಲೀಲಾ ಅವ್ರನ್ನ ಹಾಕಿದ್ದಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಇತ್ತು ಇವಾಗ. ಬಟ್ ಇವಾಗ ಇನ್ನೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈ ಸಿನಿಮಾದಲ್ಲಿ ರಶ್ಮಿಕಾ ಮಂಡಣ್ಣನೂ ಇಲ್ಲ, ಶ್ರೀಲೀಲಾನೂ ಇಲ್ಲ. ಈಗ ಹೊಸದಾಗಿ ಶ್ರೀನಿಧಿ ಶೆಟ್ಟಿ ಅವರು ಅಜಿತ್ ಕುಮಾರ್ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋವರೆಗೂ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇವ್ರು 3 ಜನರಲ್ಲಿ ಯಾರು ಈ ಸಿನಿಮಾದಲ್ಲಿ ಅಜಿತ್ ಕುಮಾರ್ ಜೊತೆಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೆ ಅನ್ನೋದು ಸಸ್ಪೆನ್ಸ್. ಇನ್ನ ಫೈನಲ್ ಆಗಿ ತೆಲುಗು ಆಕ್ಟರ್ ಪವನ್ ಕಲ್ಯಾಣ್ ಅವರ ಓಜಿ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಅಫಿಷಿಯಲ್ ಹೀರೋಯಿನ್ ನ ಇವಾಗ ರಿಲೀಸ್ ಮಾಡಿದ್ದಾರೆ. ಪ್ರಿಯಾಂಕಾ ಮೋಹನ್ ಅವರು ಈ ಸಿನಿಮಾದಲ್ಲಿ ಕಣ್ಮಣಿಯಾಗಿ ಆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಪೋಸ್ಟರ್ ಅನ್ನು ಬಿಟ್ಟಿದ್ದಾರೆ. ಫಿಕ್ಸ್. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಸ್ವಲ್ಪ ಚಿಕ್ಕದಾಯ್ತು, ಐ ನೋ. ನೆಕ್ಸ್ಟ್ ವೀಕ್ ದೊಡ್ಡದಾಗಿರುತ್ತದೆ. ಸಿಗ್ತೀರಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿರೋ ಕಾಯ್ತಾರೆ. ಕೀಪ್ ವಾಚಿಂಗ್. ಬೈ.